ಶಿಡ್ಲಘಟ್ಟದ ಪ್ರಕೃತಿ ಮಡಿಲಲ್ಲಿ ಅತ್ಯಾಧುನಿಕ ರೆಸಾರ್ಟ್ ಲೋಕಾರ್ಪಣೆ. ಶಾಸಕ ಬಿಎನ್ ರವಿಕುಮಾರ್ ಚಾಲನೆ. ಶಿಡ್ಲಘಟ್ಟ ತಾಲೂಕಿನ ಗ್ರಾಮೀಣ ಪ್ರದೇಶದ ಜನರಿಗೆ ಮತ್ತು ಪ್ರವಾಸಿಗರಿಗೆ ಹಿತಕರವಾದ ವಾತಾವರಣ ಕಲ್ಪಿಸುವ ನಿಟ್ಟಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ನೇಚರ್ ರೆಸಾರ್ಟ್ ಅನ್ನು ಶಾಸಕ ಬಿಎನ್ ರವಿಕುಮಾರ್ ಅವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಭಾಗದ ಪ್ರವಾಸೋದ್ಯಮ ಬೆಳವಣಿಗೆಗೆ ಇದೊಂದು ಮೈಲಿಗಲ್ಲಾಗಲಿದೆ ಅಂತ ಆಶಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕರಾದ ಬಿಎನ್ ರವಿಕುಮಾರ್, ರಜೆ ದಿನಗಳಲ್ಲಿ ಮನೋರಂಜನೆಗಾಗಿ ಬೆಂಗಳೂರು ಸೇರಿದಂತೆ ನಮ್ಮ ಭಾಗದ ಜನರು ಮಡಿಕೇರಿ, ಮಂಗಳೂರು ಹಾಗೂ ಉಡುಪಿಯಂತಹ ದೂರದ ಪ್ರವಾಸಿ ತಾಣಗಳಿಗೆ ತೆರಳುತ್ತಾ ಇದ್ರು. ಆದರೆ ಈಗ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಚಿಂತಡಪ್ಪಿ ಗ್ರಾಮದಲ್ಲಿ ಅಂತಹ ಸೌಲಭ್ಯಗಳುಳ್ಳ ರೆಸಾರ್ಟ್ ಲಭ್ಯ ಇದೆ. ಇಲ್ಲಿನ ವಾತಾವರಣವು ಹೊರ ಜಿಲ್ಲೆಗಳ ರೆಸಾರ್ಟ್ಗಳಿಗಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಜನರು ಇನ್ನು ಮುಂದೆ ಸಮಯ ಮತ್ತು ಹಣ ಉಳಿಸಿ ತಮ್ಮದೇ ಕ್ಷೇತ್ರದಲ್ಲಿ ಸೌಲಭ್ಯಗಳನ್ನು ಅನುಭವಿಸಬಹುದು ಅಂದರು. ಈ ರೆಸಾರ್ಟ್ ಕೇವಲ ವಿಶ್ರಾಂತಿ ತಾಣವಲ್ಲದೆ ಮಕ್ಕಳಿಗೆ ಸುಸಜ್ಜಿತ ಈಜುಕೊಳ, ವಿಶಾಲವಾದ ಆಟದ ಮೈದಾನ ಹಾಗೂ ದೈಹಿಕ ವ್ಯಾಯಾಮಕ್ಕಾಗಿ ಸುಧಾರಿತ ಜಿಮ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಕುಟುಂಬ ಸಮೇತರಾಗಿ ಬರೋರಿಗೆ ಮತ್ತು ಪ್ರಕೃತಿ ಪ್ರೇಮಿಗಳಿಗೆ ಪೂರಕವಾಗಿರುವಂತೆ ಈ ರೆಸಾರ್ಟ್ ವಿನ್ಯಾಸಗೊಂಡಿರುವುದು ವಿಶೇಷವಾಗಿದೆ. ಇದು ಕ್ಷೇತ್ರದ ಜನರಿಗೆ ಉತ್ತಮ ವೀಕೆಂಡ್ ತಾಣವಾಗಲಿದೆ ಅಂತ ಶಾಸಕರು ತಿಳಿಸಿದರು. ಒಬ್ಬ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಇಂತಹ ಬೃಹತ್ ರೆಸಾರ್ಟ್ ಅನ್ನು ಸ್ಥಾಪಿಸಿರುವುದನ್ನು ಶಾಸಕರು ಅಭಿನಂದಿಸಿದರು. ರೈತ ಕುಟುಂಬದವರು ಕೃಷಿ ಕೆಲಸದ ಜೊತೆಗೆ ಇಂತಹ ಸಾಹಸಮಯ ರೆಸಾರ್ಟ್ಗೆ ಕೈ ಹಾಕಿರುವುದು ಸಂತಸದ ವಿಷಯ. ಇವರ ಪರಿಶ್ರಮಕ್ಕೆ ಕ್ಷೇತ್ರದ ಜನತೆ ಹಾಗೂ ಮಾಧ್ಯಮಗಳು ಬೆಂಬಲ ನೀಡಬೇಕು ಅಂತ ಈ ರೆಸಾರ್ಟ್ ಯಶಸ್ವಿಯಾಗಿ ನಡೆಯಲಿ ಅಂತ ಶುಭ ಹಾರೈಸಿದ್ರು. ರೆಸಾರ್ಟ್ ಮಾಲೀಕರಾದ ರಮೇಶ್ ಮಾತನಾಡಿ, ಈ ರೆಸಾರ್ಟ್ನಲ್ಲಿ ಪ್ರವಾಸಿಗರಿಗಾಗಿ ಈಜುಕೊಳ, ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳು ಸೇರಿದಂತೆ ಸುಸಜ್ಜಿತ ರೂಮ್ಗಳ ವ್ಯವಸ್ಥೆ ಇದೆ. ಫೆಬ್ರವರಿ 8ರಿಂದ ರೆಸಾರ್ಟ್ ಅಧಿಕೃತವಾಗಿ ಕಾರ್ಯಾರಂಭ ಮಾಡಿದ್ದು, ಆರಂಭಿಕ ಕೊಡುಗೆಯಾಗಿ ಗ್ರಾಹಕರಿಗೆ ಶೇಕಡಾ 30% ರಿಯಾಯಿತಿಯನ್ನು ಘೋಷಿಸಲಾಗಿದೆ. ದಿನದ ಪ್ಯಾಕೇಜ್ ಬೆಲೆ ಒಬ್ಬ ವ್ಯಕ್ತಿಗೆ ಕೇವಲ 999 ರೂಪಾಯಿಗಳಾಗಿದ್ದು, ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಈ ಪ್ಯಾಕೇಜ್ ಲಭ್ಯ ಇರುತ್ತೆ. ಇದರಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆಯ ಸ್ನಾಕ್ಸ್ ಹಾಗೂ ವಿವಿಧ ಆಟೋಟಗಳ ಸೌಲಭ್ಯಗಳು ಒಳಗೊಂಡಿವೆ ಎಂದರು. ನಂತರ ಶಾಸಕರು ಹಾಗೂ ಮುಖಂಡರುಗಳು ರೆಸಾರ್ಟ್ ಅನ್ನು ವೀಕ್ಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ನೇಚರ್ ರೆಸಾರ್ಟ್ನ ಮಾಲೀಕರಾದ ಚಿಂತಡಪಿ ರಮೇಶ್, ರೆಸಾರ್ಟ್ ಮ್ಯಾನೇಜರ್ ಮಂಜುನಾಥ ಗೌಡ, ಜೆಡಿಎಸ್ ಮುಖಂಡರಾದ ತಾದೂರು ರಘು, ಚೀಮೂಲ್ ನಿರ್ದೇಶಕರಾದ ಹುಜಗೂರು ರಾಮಣ್ಣ, ಬಂಕ್ ಮುನಿಯಪ್ಪ, ಕೊತ್ತನೂರು ಲಕ್ಷ್ಮೀಪತಿ, ತುಮನಹಳ್ಳಿ ಸುರೇಂದ್ರ ಗೌಡ, ಬೇಕರಿ ನರಸಿಂಹಗೌಡ, ತಿಪ್ಪೇನಹಳ್ಳಿ ಅಂಬರೀಶ್, ಹನುಮಂತಪುರ ವಿಜಯ್ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಭಕ್ತರಹಳ್ಳಿ ಮಂಜುನಾಥ್, ಹೇಮಾರ್ಲಹಳ್ಳಿ ಕೇಶವ, ಕೀರ್ತಿ, ಕ್ಷೇತ್ರದ ನೂರಾರು ಮುಖಂಡರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡು ನೂತನ ರೆಸಾರ್ಟ್ ಸೌಲಭ್ಯಗಳನ್ನು ವೀಕ್ಷಿಸಿದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ.
ಇವತ್ತು ಹೆಸರನ್ನಾಗಿತ್ತು. ಗ್ರಾಮೀಣ ಭಾಗದಲ್ಲಿ ಇವತ್ತು ನಮ್ಮ ಶಿಲ್ಘಟ್ಟದಲ್ಲಿ ಇದು ಒಂದು ಹೊಸದಾಗಿ ಇವತ್ತು ಈ ರೆಸಾರ್ಟ್ ಓಪನ್ ಆಗಿದೆ. ಈ ಒಂದು ರೆಸಾರ್ಟ್ ಅಲ್ಲಿ ಇವತ್ತು ಮಕ್ಕಳಿಗೆ ಇವತ್ತು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಮತ್ತು ಆಟ ಆಡ್ಲಿಕ್ಕೆ ಮೈದಾನ ಇರ್ಬೋದು, ಜಿಮ್ ಇರ್ಬೋದು, ಎಲ್ಲಾ ರೀತಿ ಸವಲತ್ತುಗಳನ್ನ ಈ ಒಂದು ರೆಸಾರ್ಟ್ ಅಲ್ಲಿ ಇವತ್ತು ದೊರೆಯೋದಿದ್ದು ಏನ್ ಇವತ್ತು ನಮ್ಮ ಕ್ಷೇತ್ರದವರು ಮತ್ತು ಹೊರಗಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರೆಸಾರ್ಟ್ ಭಾಗವಹಿಸಿ ಈ ಒಂದು ರೆಸಾರ್ಟ್ ಅನ್ನ ಯಶಸ್ವಿಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮಗಳ ಮುಖೇನ ನಾನು ಎಲ್ರಿಗೂ ಮನವಿಯನ್ನು ಮಾಡ್ತಾ, ಇವತ್ತು ಒಬ್ರು ರೈತಾಪಿ ಕುಟುಂಬದವರು ಇವತ್ತು ರೈತ ಕೆಲಸ ಮಾಡಿ ಜೀವನ ಮಾಡಿಕೊಂಡು ಇವತ್ತು ಅವರು ರೆಸಾರ್ಟ್ ಅನ್ನ ಇವತ್ತು ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಈ ರೆಸಾರ್ಟ್ ಉತ್ತಮ ರೀತಿಯಲ್ಲಿ ನಡೀಲಿ ಅಂತ ಅವ್ರಿಗೆ ಶುಭವನ್ನು ಹೇಳ್ತಾ, ಅದೇ ರೀತಿ ಇವತ್ತು ಬಹಳಷ್ಟು ಜನ ಇವತ್ತು ಪೂಜೆಗೆ ಭಾಗವಹಿಸಿದ್ದಾರೆ. ಮುಂದೆ ಈ ಒಂದು ರೆಸಾರ್ಟ್ ಅಲ್ಲಿ ಮಕ್ಕಳಿಗಿರ್ಬೋದು, ಕುಟುಂಬಸ್ಥರಿಗಿರ್ಬೋದು ಎಲ್ಲಾ ರೀತಿಯ ಒಂದು ಸವಲತ್ತುಗಳನ್ನು ಕೊಡ್ತಕ್ಕಂತ ಈ ಒಂದು ಪ್ರಕೃತಿ ರೆಸಾರ್ಟ್, ಇವತ್ತು ನೇಚರ್ ರೆಸಾರ್ಟ್ ಅಂತ ಸಂದರ್ಭದಲ್ಲಿ ಮಾಧ್ಯಮದ ಮುಖೇನ ನಾನು ಎಲ್ರಿಗೂ ಗಮನ ಕೊಡ್ಲಿಕ್ಕೆ ಬಯಸ್ತೇನೆ. ಈ ರಜಾ ಬಂದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಬಹಳಷ್ಟು ಕಡೆ ಇವತ್ತು ಮಡಿಕೇರಿ ಇರ್ಬೋದು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಹಲವಾರು ಭಾಗಕ್ಕೆ ಇವತ್ತು ಬೆಂಗಳೂರಿನವ್ರು ಇರ್ಬೋದು, ನಮ್ಮ ಭಾಗದವ್ರು ಹೋಗ್ತಾ ಇದ್ರು. ಇವತ್ತು ನಾವು ಇಲ್ಲಿ ವಾತಾವರಣ, ಈ ಒಂದು ರೆಸಾರ್ಟ್ ವಾತಾವರಣ ನೋಡಿದಾಗ ಅಲ್ಲಿಕ್ಕಿನ್ನ ಕಡಿಮೆ ಏನಿಲ್ಲ, ಅಲ್ಲಿಕ್ಕಿನ್ನ ಬಹಳಷ್ಟು ಚೆನ್ನಾಗಿ ರೆಸಾರ್ಟ್ ಅಲ್ಲಿ ಎಲ್ಲಾ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಆಗ್ತಾ ಇದೆ. ಒಂದು ಬಾರಿ ಇದು ಎಲ್ಲಾ ಕಡೆ ಪ್ರಚಾರ ಆದಂತ ಸಂದರ್ಭದಲ್ಲಿ ಅಲ್ಲಿ ರೆಸಾರ್ಟ್ಗೆ ಇಲ್ಲಿ ಏನ್ ವ್ಯತ್ಯಾಸ ಅಂದ್ರೆ ಇಲ್ಲಿನೂ ಹೆಚ್ಚಿನ ಜನ ಈ ಒಂದು ರೆಸಾರ್ಟ್ ಬರ್ತಾರಂತ ಅನಿಸಿದೆ. ನಮ್ಮ ಹೆಸರು ರಮೇಶ್ ಅಂತ. ಇಲ್ಲಿ ಚಿಂತಾಡಿಪಿ ಗ್ರಾಮ, ಶಿಡ್ಲಘಟ್ಟ ತಾಲೂಕು ಬರುತ್ತೆ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬರುತ್ತೆ. ನಾವಿಲ್ಲಿ ಒಂದು ನೂತನವಾಗಿ ನೇಚರ್ ರೆಸಾರ್ಟ್ ಅಂತ ಸ್ಥಾಪನೆ ಮಾಡಿದ್ವಿ. ಈ ನೇಚರ್ ರೆಸಾರ್ಟ್ ಅಲ್ಲಿ ನಿಮ್ಗೆ ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು, ರೂಮ್ಸು ಎಲ್ಲ ಅಕಾಮಿಡೇಷನ್ ಸಿಗುತ್ತೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬರ್ಬೋದು. ಎಲ್ಲ ಒಂದು ಪ್ರಕೃತಿಗೆ ಅನುಕೂಲವಾಗಿ ಎಲ್ಲ ಚೆನ್ನಾಗಿದೆ ವಾತಾವರಣ ಎಲ್ಲಾನು. ಎಲ್ಲ ಪ್ಯಾಕೇಜಸ್ ಎಲ್ಲ ಇದೆ. ಪ್ಯಾಕೇಜ್ ಅಲ್ಲಿ ಟಿಫನ್ ಮತ್ತೆ ಊಟ, ಸ್ನ್ಯಾಕ್ಸು, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಎಲ್ಲ ಬರುತ್ತೆ. ಈಗ ಓಪನಿಂಗ್ ಈಗ ಎಷ್ಟು ತಾರೀಕು, 8/7/2026 ಓಪನ್ ಆಗಿದೆ. ಓಪನ್ ಆಫರ್ ಅಂತ ಹೇಳಿ ಇಕ್ಕಿದೀವಿ ಈಗ ಸ್ಟಾರ್ಟಿಂಗ್ ಅಲ್ಲಿ. ಸೊ 30% ಆಫರ್ ಅಲ್ಲಿ ಇದೆ. ಪರ್ ಪರ್ಸನ್ 999 ಆಫರ್ ಇದೆ. ಬಂದು ಎಲ್ಲಾರು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತೀನಿ. 999 ಯಾವೆಲ್ಲ ಇದು 999 ಬೆಳಗ್ಗೆ 9 ರಿಂದ ಸಂಜೆ 6 ಟೈಮ್ ಇರುತ್ತೆ. ಬೆಳಗ್ಗೆ 9 ರಿಂದ 6 ಬೆಳಗ್ಗೆ ನಾಷ್ಟ ಸಿಗುತ್ತೆ, ಟಿಫನ್ ಸಿಗುತ್ತೆ, ಮತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ, ಮತ್ತೆ ಸಂಜೆ ಸ್ನ್ಯಾಕ್ಸ್ ಸಿಗುತ್ತೆ. ಬಟ್ ಗೇಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ. ಎಲ್ಲಾನು ಎಂಜಾಯ್ ಮಾಡ್ಕೊಂಡು. ಗೇಮ್ ನಮಸ್ಕಾರ, ನಾನು ಲೇಖಕ್ ಅಂತ JP ನಗರ್ ಕೊತ್ನೂರಿಂದ ಮಾತಾಡ್ತಾ ಇರೋದು. ನಾನು ನಮ್ಮ ಸಿಟಿ ಸೈಡು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಓಡಾಡಿನ ರೆಸಾರ್ಟ್ ಅಲ್ಲಿ. ಲೈಕ್ ಆ ನೇಚರ್ ಬೇರೆ, ಅದೆಲ್ಲ ಔಟ್ಸ್ಕರ್ಟ್ಸ್ ಇರಲ್ಲ, ಎಲ್ಲ ಪೊಲ್ಯೂಷನ್, ಪೊಲ್ಯೂಟೆಡ್ ಅದೆಲ್ಲ ಇರುತ್ತೆ. ಇದು ನಮ್ಮ ಫ್ರೆಂಡ್ ಅವ್ರದ್ದು ಇನ್ವೈಟ್ ಮಾಡಿದ್ರು, ಬಂದಿದ್ವಿ. ಲೈಕ್ ತುಂಬಾ ಚೆನ್ನಾಗಿದೆ, ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ. ಸೊ ಎಲ್ಲ ಬನ್ನಿ, ಹಳ್ಳಿಗೆ ಬನ್ನಿ, ಹಳ್ಳಿ ವಾತಾವರಣ ಬೆಳೀರಿ, ಚೆನ್ನಾಗಿದೆ, ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೇಳ್ಬಿಟ್ಟು ಸೊ ನನ್ನ ಹೆಸರು ವಾಸು ಅಂತ, ರಮೇಶ್ ಅವರ ಮಗ. ಸೊ ನೀವೆಲ್ಲ ನೋಡಿರೋ ಹಾಗೆ ಸಿಟಿ ಕಡೆ ಅಥವಾ ಯಾವ್ದಾದ್ರು ಸಕಲೇಶ್ಪುರ ಕಡೆ, ಚಿಕ್ಕಮಂಗ್ಳೂರ್ ಕಡೆ ತುಂಬಾ ರೆಸಾರ್ಟ್ಗಳು ಮಾಡಿರ್ತಾರೆ. ಎಲ್ಲರೂ ಬೆಂಗಳೂರಿಂದ ಅಲ್ಲಿಗೆ ಹೋಗ್ತಾರೆ. ನಮ್ದು ಈಗ ಕಾನ್ಸೆಪ್ಟ್ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಅಂದ್ರೆ ಫಸ್ಟ್ ರೆಸಾರ್ಟು. ಸೊ ಇಲ್ಲೂ ಸುತ್ತಮುತ್ತ ನೇಚರ್ ಇರೋದ್ರಿಂದ, ಪರಿಸರದ ಮಡಿಲಲ್ಲಿ ಇರೋದ್ರಿಂದ ನೇಚರ್ಸ್ ರೆಸಾರ್ಟ್ ಅಂತ ಹೆಸರಿಟ್ಟಿದ್ದೀರಿ. ಆಮೇಲೆ ನಮ್ಮ ಕಾನ್ಸೆಪ್ಟ್ ಬಂದು, ನಮ್ಮ ರೆಸಾರ್ಟ್ ಅಲ್ಲಿ ಮೇನ್ ಕಾನ್ಸೆಪ್ಟ್ ಅಂದ್ರೆ ಗೆಸ್ಟ್ ಯಾರೇ ಬಂದ್ರು ಅವ್ರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಅದರಿಂದ ನಾವು 999 ಅಲ್ಲಿ ಪ್ರತಿ ಎಲ್ಲಾ ಗೇಮ್ಸು, ಎಲ್ಲಾ ಆಕ್ಟಿವಿಟೀಸ್, ಜಿಪ್ ಲೈನ್, ಸ್ಕೈ ಸೈಕ್ಲಿಂಗ್ ಎಲ್ಲಾನು ಕೊಡ್ತಾ ಇದೀವಿ. ಏನೂ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಒಂದ್ಸರಿ ಯಾರಾದ್ರೂ ಗೆಸ್ಟ್ ಒಳಗಡೆ ಹೋದ್ರೆ ಅವ್ರ ಕಡೆಯಿಂದ ನಾವು ಏನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಅಂಡ್ ರೂಮ್ಸ್ಗಳು ಆಗ್ಲಿ ಅಥವಾ ವಿಲ್ಲಾಸ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಕಾಟೇಜಸ್. ಸೊ ಎಲ್ಲರೂ ಬಂದು ಒಂದ್ಸರಿ ವಿಸಿಟ್ ಮಾಡಿ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಆಗಿ ಫಸ್ಟ್ ರೆಸಾರ್ಟ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ.